ಹೇಳಿ. ಅಲ್ಲೇನಾದ್ರೂ ಆನ್ ಮಾಡಿ ಇಲ್ಲೇನು ಡಿಸ್ಪ್ಲೇ ಆನ್ ಆಗಲಿಲ್ಲ ಅಂದ್ರೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳೋದಷ್ಟೇ. ಓಕೆ, ಜಸ್ಟ್ ಪ್ರೆಸ್ ಅಷ್ಟೇ. ಜಸ್ಟ್ ಪ್ರೆಸ್ ಮಾಡೋದಷ್ಟೇ. ಓಕೆ. ಇಲ್ಲಿ ಸಿಂಗಲ್ ಲೈಟ್ ನಿಂತಿದೆಯಲ್ಲ, ಇದು ಪ್ರೋಗ್ರಾಮ್ಗಳು ಶೋ ಮಾಡುತ್ತೆ. ಓಕೆ. ಯಾವ ಪ್ರೋಗ್ರಾಮಲ್ಲಿ ಇದೆ ಅಂತ. ಈ ಕಡೆ ಇರೋದೆಲ್ಲ ನಿಮಗೆ ಸ್ಟೀಮ್, ಈ ಕಡೆ ಇರೋದೆಲ್ಲ ಕೋಲ್ಡ್ ಇರುತ್ತೆ. ಏನು ಡಿಫ್ರೆನ್ಸು ಸ್ಟೀಮ್ಗೂ ಕೋಲ್ಡ್ಗೂ? ಸ್ಟೀಮ್ ಅಂತಂದ್ರೆ ಬಿಸಿ ನೀರು ಬರುತ್ತೆ, ಈ ಕಡೆ ನಿಮಗೆ ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್. ಓಕೆ. ಇಲ್ಲಿ ನಿಮಗೆ ಇಲ್ಲಿ ಹಾಕೊಂಡ ತಕ್ಷಣ ಅಲ್ಲೇ ಟೈಮ್ ಬಂದ್ಬಿಡುತ್ತೆ. ಅದೆಷ್ಟು ನಾವೇನು ಸೆಟ್ ಮಾಡಂಗಿಲ್ಲ, ನೀವೇನು ಟೈಮ್ ಸೆಲೆಕ್ಟ್ ಮಾಡಂಗಿಲ್ಲ. ಓಕೆ. ಫಸ್ಟ್ನೇ ಬಂದು ನಿಮಗೆ ಮಿಕ್ಸೆಡ್ ಡೈಲಿ ಅಂದ್ರೆ ಮಿಕ್ಸ್ ಬಟ್ಟೆ, ನಿಮ್ಮ ಬಟ್ಟೆ ಪಾಪ ಬಟ್ಟೆ ಎಲ್ಲ ಮಿಕ್ಸ್ ಬಟ್ಟೆ ಇತ್ತು ಅಂದ್ರೆ ಈ ಪ್ರೋಗ್ರಾಮ್ ಹಾಕೊಳ್ಳೋದು. ಓಕೆ. ಪ್ರೋಗ್ರಾಮ್ ಚೇಂಜ್ ಮಾಡಕ್ಕೆ ಇಲ್ಲಿ ಬಟನ್ ಇದೆ ನೋಡಿ, ಜಸ್ಟ್ ಟಚ್ ಮಾಡ್ರೆ ಕೆಳಗಡೆ ಬರುತ್ತೆ ರೈಟ್. ಓಕೆ. ಅದು ಕಾಟನ್. ಕಾಟನ್ ಅಂದ್ರೆ 2 ದಿನದಿಂದ 3 ದಿನ ಕೂಡ ಇರೋ ಬಟ್ಟೆಗಳು. 2-3 ದಿನ ಕೊಳ ಇರೋ ಬಟ್ಟೆ. ಓಕೆ. ನೆಕ್ಸ್ಟ್ ಸಿಂಥೆಟಿಕ್ ಅಂದ್ರೆ ಸೀರೆಗಳು, ನೈಟಿಗಳು, ಸ್ಮೂತ್ ಬಟ್ಟೆ. ಸ್ಮೂತ್. ಬೇಬಿ ವೇರ್ ಅಂದ್ರೆ ಚಿಕ್ಕ ಮಕ್ಕಳು ಬಟ್ಟೆಗಳು ಜಾಸ್ತಿ. ಆಯ್ತು. ರಿಫ್ರೆಶ್ ಅಂದ್ರೆ ವಾಶ್ ಮಾಡಿ ಇಟ್ಟಿರ್ತೀರ ಕಬೋರ್ಡ್ ಅಲ್ಲಿ, ಈ ಹಬ್ಬ ಗಿಬ್ಬಕ್ಕೆ ಎತ್ಕೋತೀರ, ಜಸ್ಟ್ ಜಾರ್ಸಕ್ ಮಾತ್ರ. ಓಕೆ. ನೆಕ್ಸ್ಟ್ ಎಕ್ಸ್ಪ್ರೆಸ್ 15 ಅಂದ್ರೆ ಡೈಲಿ ವೇರ್ ಬಟ್ಟೆ. ಡೈಲಿ ವೇರ್ಗಳು ಮಾರ್ನಿಂಗ್ ಬರೀ 15 ನಿಮಿಷದಲ್ಲಿ ಹೋಗಿರ್ತದ. ಎಷ್ಟು ಬಟ್ಟೆ ಹಾಕ್ಬೋದು? ಮ್ಯಾಕ್ಸಿಮಮ್ ಅಂತಂದ್ರೆ 6 ಪೀಸ್. 6 ಪೀಸ್ ಇದ್ರಲ್ಲಿ ಜಾಸ್ತಿ ಅಂತಂದ್ರೆ ಒಂದು 12 ಪೀಸ್. 3 ಜೊತೆಯಿಂದ 6 ಜೊತೆ. 3 ಜೊತೆಯಿಂದ 6 ಜೊತೆ. ಅದೇನು ಸುಮ್ಮನೆ ಸಣ್ಣ ಮೇಲ್ಮೇಲೆ ಹೋಗಿರುತ್ತೆ ಅಷ್ಟೇ. ಮೇಲೆ ಇದಾಗುತ್ತೆ ಅಂದ್ರೆ ಬೆಳಿಗ್ಗೆ ಹಾಕೊಂಡಿರ್ತೀರ, ಈವ್ನಿಂಗ್ ರಿಮೂವ್ ಮಾಡ್ತೀರಾ, ಆ ತರದ್ದು. ನೆಕ್ಸ್ಟ್ ಬಲ್ಕಿ ಅಂದ್ರೆ ರಗ್ಗಳು, ಕರ್ಟನ್ಸ್ಗಳು, ಆ ತರ. ಕರ್ಡಲ್ ವಾಶ್ ಅಂದ್ರೆ ಜುಮ್ಕಿ ವೇರ್, ಸ್ಟೋನ್ ಡಿಸೈನ್, ಫ್ಯಾನ್ಸಿ ವೇರ್ ಬಟ್ಟೆ. ಸ್ಪಿನ್ ಅಂಡ್ ಡ್ರೈ ಅಂತಂದ್ರೆ ಮಳೆ ಟೈಮಲ್ಲಿ ನೆನ್ಕೊ ಬಂದಿರ್ತೀರ, ಜಸ್ಟ್ ಅದನ್ನ ಡ್ರೈ ಮಾತ್ರ ಮಾಡಿ ಒಣಗಿಸ್ಬೇಕು ಅಷ್ಟೇ. ಬರೀ ಒಣಗುತ್ತೆ, ಇನ್ನೇನು ಕೊಡುತ್ತೆ. ಕಮ್ಮಿ ಅಂತಂದ್ರೆ 4 ಜೊತೆ ಹಾಕೊಳ್ಳಿ, ಜಾಸ್ತಿ ಅಂತಂದ್ರೆ 6 ಜೊತೆ ಹಾಕೊಳ್ಳಿ. ಓಕೆ. ಬಟ್ಟೆ ಹಾಕಿದ್ಮೇಲೆ ನೋಡ್ಕೋಬೇಕು, ಜಸ್ಟ್ 70% ಮಾತ್ರ ಬಟ್ಟೆ ಇರಬೇಕು, 30% ಖಾಲಿ ಇರಬೇಕು. ನೋಡಿದ್ರೆ ಒಂದೆರಡು ಗ್ಯಾಪ್ ತರ ಇರಬೇಕು, ತುಂಬಿಡ್ಬಾರ್ದು. ಬಟ್ಟೆ ಎಲ್ಲ ನಿಮ್ಗೆ ಏನು ಅಂತಂದ್ರೆ ಎತ್ಕೊಂಡ್ಮೇಲೆ ಎಲ್ಲ ಪ್ರೋಗ್ರಾಮ್ ಹಾಕ್ಬಿಟ್ಟು ಸ್ಟಾರ್ಟ್ ಕೊಡ್ತಿರಲ್ಲ, ಅದು ನಿಮ್ಗೆ ಟೈಮಿಂಗ್ಸ್ ಆಟೋಮೆಟಿಕ್ ಅದಕ್ಕೆ ಕಮ್ಮಿ ಆಯ್ತಾ ಬರ್ತಾ ಇರುತ್ತೆ. ಲಾಸ್ಟ್ ಅಲ್ಲಿ ನಿಮ್ಗೆ ಎಂಡ್ ಅಂತಂತ 3 ಸರಿ ಬಿಪ್ ಸೌಂಡ್ ಬರುತ್ತೆ. ಆಗ ಸ್ವಿಚ್ ಆಫ್ ಮಾಡ್ಬೇಕು, ಪ್ಲಗ್ ರಿಮೂವ್ ಮಾಡ್ಕೋಬೇಕು, ಡೋರ್ನ ಓಪನ್ ಮಾಡ್ಕೋಬೇಕು 5 ನಿಮಿಷ ಗ್ಯಾಪ್ ಕೊಟ್ಟು. ಯಾವುದು ಎಂಡ್ ಆದ್ಮೇಲೆ ಸ್ವಿಚ್ ಆಫ್ ಮಾಡಬೇಕು. ಸ್ವಿಚ್ ಆಫ್ ಮಾಡ್ಬಿಟ್ಟು ಆದ್ರೆ ಏನು ಅಂತಾರೆ, ಮಳೆಗೆಳೆ ಟೈಮ್ ಇದ್ರೆ ಪ್ಲಗ್ ರಿಮೂವ್ ಮಾಡ್ಬಿಡಿ. ಪ್ಲಗ್ ರಿಮೂವ್ ಮಾಡಿದ್ಮೇಲೆ 5 ನಿಮಿಷ ಗ್ಯಾಪ್ ಕೊಡಬೇಕು, ಆಮೇಲೆ ಡೋರ್ನ ಓಪನ್ ಮಾಡಬೇಕು. ಸರಿ. ಬಟ್ಟೆ ಎಲ್ಲ ಎತ್ಕೊಂಡ್ಮೇಲೆ ಈ ರಬ್ಬರ್ನ ಜಸ್ಟ್ ಹಿಂಗ್ ಎತ್ಕೋಬೇಕು, ಇಲ್ಲಿಂದ ಇಲ್ಲಿವರೆಗೆ ನೀಟಾಗಿ ಒರೆಸ್ಕೋತಾ ಇರಬೇಕು. ಏನು ನೀರಿರುತ್ತೆ ಅಂತ? ನೀರಿರುತ್ತೆ ಅಲ್ಲಿ. ನೀರೇನೋ ಸ್ಟೋರ್ ಆಯ್ತು ಅಂತಂದ್ರೆ ಇದೆಲ್ಲ ನಿಮ್ಗೆ ಏನು ಅಂತಂದ್ರೆ ಇದೆಲ್ಲ ಡಸ್ಟ್ ಕಟ್ಕೊಬಿಡುತ್ತೆ, ರಬ್ಬರ್ ಪಾಚಿ ಗೀಚಿ ಎಲ್ಲ ತರ ಕಟ್ಕೊಬಿಡುತ್ತೆ. ಮಾಮೂಲಿ ಒಂದು ಬಟ್ಟೆ ಒರೆಸ್ಕೊಂಡ್ಬಿಡೋದು, ಒಂದು ಕಾಟನ್ ಬಟ್ಟೆ ಒರೆಸ್ಕೊಳ್ಳೋದು ಅಷ್ಟೇ. ಮತ್ತೆ ಎದ್ಬೇಕಾದ್ರೆ ಇದಕ್ಕೆ ತೂಕ ಕೊಟ್ಬಿಟ್ಟು ಎದ್ಬಾರ್ದು, ಆ ಥರ ಏನು ಮಾಡಬಾರ್ದು. ಪ್ಲಾಸ್ಟಿಕ್, ಗ್ಲಾಸ್, ರಬ್ಬರ್ ವಾರಂಟಿಲಿ ಕ್ಲೈಮ್ ಇಲ್ಲ. ಓಕೆ. ಇಲ್ಲಿದೆಯಲ್ಲ, ಇದು ಬಂದ್ಬಿಟ್ಟು ಏನು ಅಂತಂದ್ರೆ 25 ವಾಶ್ ಟೈಮ್. ಇಲ್ಲಿ ಲಾಕ್ನ ಹಿಂದ್ಗಡೆ ಪ್ರೆಸ್ ಮಾಡ್ರೆ ಇದು ಓಪನ್ ಆಗುತ್ತೆ. ಓಕೆ. ಇದೆಯಲ್ಲ ಬ್ಲಾಕ್ ಕಲರ್ದು, ಇದು ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಉಲ್ಟಾ. ಪಿನ್ನು, ಕಾಯಿನ್, ಗುಂಡಿ ಏನೇ ಇದ್ರು ಬಟ್ಟೆಲಿ ಇಲ್ಲಿ ಒಂದು ಸ್ಟೋರ್ ಆಗಿರುತ್ತೆ ಇದರಲ್ಲಿ. ಓಕೆ. ಇದನ್ನ ಒಂದು 25 ವರ್ಷ ಒಂದು ಟೈಮ್ ಓಪನ್ ಮಾಡ್ಕೋಬೇಕು. ಬ್ರಷ್ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಇದನ್ನ ಲಾಕ್ ವೈಸ್ ಲಾಕ್ ಮಾಡ್ಕೊಳ್ಳಿ. ಕ್ಲಾಕ್ ವೈಸ್ ಹಾಕೋದು. ಒಂದು 25 ವಾಶ್ ಒಂದ್ಸರಿ ಹಿಂಗೆ ಮಾಡ್ಕೊಳ್ಳೋದು. ವಾಶ್ ಒಂದು ಟೈಮ್ ಅಂದ್ರೆ ಮಂತ್ಲಿ ಒಂದು ಟೈಮ್. ಓಕೆ. ಇದನ್ನ ಹಂಗೆ ಇದನ್ನ ಲಾಕ್ ಪ್ರೆಸ್ ಮಾಡಿ. ಓಕೆ. ಇಲ್ಲಿ ಬಂದ್ಬಿಟ್ಟು ಲಿಕ್ವಿಡ್ ಹಾಕೋಬೇಕು. 10 ಬಟ್ಟೆಗೆ ಆಯ್ತು ಅಂತಂದ್ರೆ ಇದರಲ್ಲಿ ನಿಮಗೆ 1.5 ಕ್ಯಾಪ್. 10 ಬಟ್ಟೆಗೆ. 14 ಬಟ್ಟೆ ಆಗ್ತು ಅಂತಂದ್ರೆ 2 ಕ್ಯಾಪ್ ಹಾಕೋಬೇಕು. ಓಕೆ. ಇದು ಡೆಟಾಲ್ ಗೀಟಲ್ ಹಾಕೋತೀನಿ ಅಂತಂದ್ರೆ, ಅಥವಾ ನೀವು ಎಕ್ಸ್ಟ್ರಾ ಕಂಫರ್ಟ್ ಅಂದ್ರೆ ಇಲ್ಲಿ ಹಾಕೋಬಹುದು. ಎಲ್ಲಿ? ಇಲ್ಲಿ ಮಧ್ಯ ಗ್ಯಾಪ್ ಇರೋದು. ಇಲ್ಲಿ ಲಿಕ್ವಿಡ್, ಇಲ್ಲೇನು ಹಾಕಂಗಿಲ್ಲ, ಇಲ್ಲಿ ಖಾಲಿ, ಇಲ್ಲೇನು ಅಲ್ಲ ಇಲ್ಲಿ ನೀವಿಲ್ಲ ಹಾಕೊಂಡ್ರೆ ಇಲ್ಲಿಗೆ ಬರೋದು. ಸರಿ ಆಯ್ತು. ಇದು ಖಾಲಿ ಇರುತ್ತೆ, ಇಲ್ಲೇನು ಹಾಕಂಗಿಲ್ಲ. ಓಕೆ. ಈಗ ಪೌಡರ್ ಹಾಕ್ಬೋದಾ? ಪೌಡರ್ ಹಾಕಂಗಿಲ್ಲ, ಬರೀ ಲಿಕ್ವಿಡ್ ಮಾತ್ರ ಅಷ್ಟೇ. ಓಕೆ. ಈಗ ಪ್ರೋಗ್ರಾಮ್ ಎಲ್ಲ ಕುಣಿಸಾಯ್ತು, ಬಟ್ಟೆ ಎಲ್ಲ ಹಾಕಾಯ್ತು, ಲಿಕ್ವಿಡ್ ಹಾಕಾಯ್ತು, ಕೊನೆಯಲ್ಲಿ ಇದು ಸ್ಟಾರ್ಟ್ ಇದು. ಓಕೆ. ಇದನ್ನ ಸ್ಟೀಮ್ ಅಂತ ಇದೆಯಲ್ಲ, ಇದೇನಿದು? ಯಾವುದು ಇದು? ನಮ್ಗೆ ಇದ್ರಲ್ಲಿ ಸ್ಟೀಮ್ ಬೇಡ ಅಂತಂದ್ರೆ ಸ್ಟೀಮ್ ಆಫ್ ಮಾಡ್ಕೊಳ್ಳೋದು. ಈ ಇದರಲ್ಲಿ ಸ್ಟೀಮ್ ಬೇಡ ಅಂದ್ರೆ ಸ್ಟೀಮ್ ಆಫ್ ಮಾಡ್ಕೊಳ್ಳೋದು. ಅದು ಜಸ್ಟ್ ಟಚ್ ಮಾಡ್ರೆ ಆಫ್ ಆಗುತ್ತೆ. ಟಚ್ ಮಾಡ್ರೆ ಇದಾಯ್ತು. ಇಲ್ಲಿ ತೋರಿಸ್ತಾ ಇದೆ ಆಫ್ ಆಗಿರೋದು. ಇವಾಗ 2 ಗಂಟೆ 23 ನಿಮಿಷ ಇದೆ. ಸ್ಟೀಮ್ ಬೇಡ ಅಂತಂತಂದ್ರೆ ನೋಡಿ 1 ಗಂಟೆ 58 ನಿಮಿಷ. ಟೈಮಿಂಗ್ಸ್ ಕಡಿಮೆ ಆಯ್ತು ಕಾಟನ್ಗೆ. ಸ್ಟೀಮ್ ಅಂದ್ರೆ ಬಿಫೋರ್ ಆಫ್ಟರ್ ವಾಶ್ ಎರಡು ಟೈಮ್ ಆಗುತ್ತಾ? 2 ಟೈಮ್ ಇದಾಗುತ್ತೆ. ಇವಾಗ ನಮ್ಗೆ ಈ ಪ್ರೋಗ್ರಾಮ್ ಅಲ್ಲಿ ಸ್ಟೀಮ್ ಬೇಕು ಅಂತಂತಂದ್ರೆ ಇಲ್ಲಿ ಇದ್ರಲ್ಲಿ 1 ಅವರ್ ಇದೆ ಟೈಮಿಂಗ್ಸ್. 1 ಅವರ್ ಇದಲ್ವಾ, ಸ್ಟೀಮ್ ಬೇಕು ಅಂದ್ರೆ ಜಸ್ಟ್ ಒಂದು ಟೈಮ್ ಪ್ರೆಸ್ ಮಾಡ್ಕೊಂಡ್ರೆ ಇಲ್ಲಿ 1 hour 25 minutes ಆಯ್ತು. ಅದು ನಿಮ್ಗೆ ಏನಂತಂದ್ರೆ ಇದನ್ನ ಸ್ಟೀಮ್ ಮಾಡ್ಲಿಲ್ಲ ಅಂತಂದ್ರೆ ಇಲ್ಲಿ ನಿಮ್ಗೆ ಹಾಟ್ ವಾಟರ್ ಬರುತ್ತೆ, ಜಸ್ಟ್ ಉಗುರು ಬೆಚ್ಚಗಿರುತ್ತೆ ಅಷ್ಟೇ. ಇಲ್ಲಿ ನೀವು ಸ್ಟೀಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಬಿಸಿ ಬರುತ್ತೆ ಅಷ್ಟೇ. ಅಥವಾ ಸ್ಟೀಮ್ ಅಲ್ಲಿ ಏನಾದ್ರು ಇದಾಗುತ್ತಾ, ಅದು ವಾಶ್ ಆಗುತ್ತಾ? ಏನಿಲ್ಲ, ಬಿಸಿಲಿ ವಾಶ್ ಆಗುತ್ತೆ. ಡಿಫ್ರೆನ್ಸ್ ಬಿಸಿ ಅಷ್ಟೇ ಸ್ಟೀಮ್ಗೆ ಅಷ್ಟೇ. ಇದ್ರಲ್ಲಾದ್ರೆ ನಾರ್ಮಲ್ ಬರೀ ಉಗುರು ಬೆಚ್ಚಗಿರುತ್ತೆ, ಸ್ಟೀಮ್ ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಬಿಸಿ ಬರುತ್ತೆ. ಇದು ಸ್ಪಿನ್ ಅಂತಂದ್ರೆ ಮೋಟರ್ ಕಂಟ್ರೋಲ್. ಇದು ಟೆಂಪರೇಚರ್ ಅಂದ್ರೆ ಈ ಪ್ರೋಗ್ರಾಮ್ ಅಲ್ಲೂ ನಿಮ್ಗೆ ಏನು ಅಂತಂದ್ರೆ
ಈಗ 30 ಡಿಗ್ರಿ ಇರುತ್ತೆ, 40 ಇಟ್ಕೋತು ಅಂತಂದ್ರೆ 30 ಡಿಗ್ರಿ ಅಂದ್ರೆ ಫುಲ್ ಕೋಲ್ಡ್ ವಾಟರ್, 40 ಅಂತಂದ್ರೆ ಅದ್ರಲ್ಲಿ ಸ್ವಲ್ಪ ಬಿಸಿ ಬರುತ್ತೆ. ಇನ್ನು ಬೇಕಾದ್ರೆ ಜಾಸ್ತಿ ಮಾಡ್ಬೋದಾ ಇದು? ಆ ಪ್ರೋಗ್ರಾಮ್ ಅಲ್ಲಿ ಅಷ್ಟೇ 40 ಲಾಸ್ಟ್. ಆ ಪ್ರೋಗ್ರಾಮ್ ಎಷ್ಟು ಮ್ಯಾಕ್ಸಿಮಮ್ ಇರುತ್ತೆ ಅಷ್ಟೇ ಮಾಡ್ಬೋದು. ಚೈಲ್ಡ್ ಲಾಕ್ದು ಅಂದ್ರೆ ಹೇಳಿ. ಚೈಲ್ಡ್ ಲಾಕ್ದು ನಿಮ್ಗೆ ಏನು ಅಂತಂದ್ರೆ ಇಲ್ಲಿ ಸ್ಟಾರ್ಟ್ ಕೊಡ್ತಿರಲ್ಲ, ಸ್ಟಾರ್ಟ್ ಕೊಟ್ಮೇಲೆ ಜಸ್ಟ್ ಇದನ್ನ 3 ಟೈಮ್ ಪ್ರೆಸ್ ಮಾಡಿ ಇಟ್ಕೋಬೇಕು ಎರಡನ್ನೂ. ಓಕೆ, ಈಗ ಚೈಲ್ಡ್ ಲಾಕ್ ಆಯ್ತು. ಚೈಲ್ಡ್ ಲಾಕ್ ಆದ್ರೆ ಏನೂ ವರ್ಕ್ ಆಗಲ್ಲ. ಓಕೆ, ಈಗ ನಾನು ಆನ್ ಮಾಡ್ಬಿಟ್ಟು ಅಂದ್ರೆ ಇದು ಪಾಸ್ ಅಲ್ಲೇ ಇದ್ಬಿಡುತ್ತೆ ಅವಾಗ ಮಿಷಿನ್? ಇಲ್ಲ, ಅದು ರನ್ ಆಯ್ತಾ, ಮಿಷಿನ್ ರನ್ ಆಗ್ತಿರುತ್ತೆ, ಆಚೆ ಕಡೆಯಿಂದ ಏನು ಮುಟ್ಟಕ್ಕಾಗಲ್ಲ ಅಷ್ಟೇ. ಮತ್ತೆ 3 ಸರಿ ಮತ್ತೆ 3 ಸೆಕೆಂಡ್ ಇಂದ ಪ್ರೆಸ್ ಮಾಡಿ ಇಟ್ಕೋಬೇಕು ಅಟ್ ಎ ಟೈಮ್ ಅಲ್ಲಿ. ಇಲ್ಲ, ಆಫ್ ಆಯ್ತು, ಲೈಟ್ ಆಫ್ ಆಯ್ತು. ಓಕೆ, ಚೈಲ್ಡ್ ಲಾಕ್ ಬಿಟ್ರೆ ಇನ್ನೇನಾರು ಇದೆಯಾ? ಇನ್ನೇನು ಆಪ್ಷನ್? ಇನ್ನೇನು ಆಪ್ಷನ್ ಇಲ್ಲ ಅಲ್ವಾ? ಎಲ್ಲ ಆಯ್ತು ಅಲ್ಲಿಗೆ.